ಏಕವಚನ ಮತ್ತು ಬಹುವಚನ ಎಂದ್ರೇನು? ಒಂದು ವಸ್ತುವನ್ನು ಏಕವಚನ, ಅನೇಕ ವಸ್ತುಗಳನ್ನ ಬಹುವಚನ. ಉದಾಹರಣೆ ಮಗು ಮಕ್ಕಳು. ವ್ಯಕ್ತಿ, ಸ್ಥಳ, ವಸ್ತುಗಳ ಹೆಸರು ಮತ್ ನಾಮಪದ. ಉದಾ ರಾಮ, ಬೆಂಗಳೂರು, ಪುಸ್ತಕ. ಕ್ರಿಯಾಪದ ಎಂದರೇನು? ಕೆಲಸ ಹೇಳುವ ಪದ ಅನ್ನೂನ್ ಕ್ರಿಯಾಪದ. ಉದಾಹರಣೆ ಓಡು, ತಿನ್ನು, ಬರೆ. ನಾಮಪದದ ಬದಲು ಬಳಸುವ ಪದ ಇಂತು ಸರ್ವನಾಮ. ಉದಾಹರಣೆ ಅವನು, ಅವಳು, ಅದು. ವಿಶೇಷಣ ಎಂದರೇನು? ಗುಣವನ್ನ ಹೇಳುವ ಪದ ವಿಶೇಷಣ. ಉದಾಹರಣೆ ದೊಡ್ಡ ಮನೆ. ಲಿಂಗಗಳು ಯಾವುವು? ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಉದಾ ಹುಡುಗ, ಹುಡುಗಿ, ಮನೆ. ವಿಭಕ್ತಿ ಎಂದ್ರೇನು? ನಾಮಪದದ ಸಂಬಂಧ ತೋರಿಸುವ ಪದ. ಉದಾಹರಣೆ ರಾಮನ, ರಾಮನಿಗೆ. ಉಪಲಬ್ಧವಿರುವ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ. ಐಹೊಳೆ ಶಾಸನದ ಕರ್ತೃ ಯಾರು? ರವಿಕೀರ್ತಿ. ಕನ್ನಡದ ಪ್ರಾಚೀನ ಲಕ್ಷಣ ಗ್ರಂಥ ಯಾವುದು? ಕವಿರಾಜ ಮಾರ್ಗ. ಕನ್ನಡದ ಮೊದಲ ಕಾವ್ಯ ಯಾವುದು? ಆದಿಪುರಾಣ. ದಾನಚಿಂತಾಮಣಿ ಎಂಬ ಹೆಸರನ್ನ ಪಡೆದವರು ಯಾರು? ಅತ್ತಿಮಬ್ಬೆ. ವಿಕ್ರಮಾಂಕದೇವ ಚರಿತೆಯನ್ನು ಬರೆದವರು ಯಾರು? ಬಿಲ್ಹಣ. ಭಾರತದ ಶೇಕ್ಸ್ಪಿಯರ್ ಎಂದು ಹೆಸರಾದವರು ಯಾರು? ಕಾಳಿದಾಸ. ಇನ್ನೂ ಪ್ರಶ್ನೋತ್ತರಗಳು ಬೇಕಿದ್ದಲ್ಲಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.